ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಸಿ ಕುಕಿಂಗ್ ಬ್ಲಾಗ್ಸ್. ಇವತ್ತು ಏನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ತಂದೂರಿ ಚಿಕನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಐಟಮ್ಸ್ ತೋರಿಸ್ತೀನಿ, ಬನ್ನಿ. ತಂದೂರಿ ಚಿಕನ್ ಮಾಡೋದಕ್ಕೆ ಬೇಕಾಗುವ ಐಟಮ್ಸ್, ಫಸ್ಟು ನಾನು ಚಿಕನ್ ತೊಗೊಂಡಿದ್ದೀನಿ. ಫುಲ್ ಹೋಲ್ ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ಲೆಸ್ ತೊಗೊಂಡಿದ್ದೀನಿ. ಇದು ಟೆಂಡರ್ ಚಿಕನ್. ಇದು ಮ್ಯಾರಿನೇಟ್ ಮಾಡೋದಕ್ಕೆ ಬೇಕಾಗುವ ಐಟಮ್ಸ್, ನಾನು 1 ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ನಾನು ಚಾಟ್ ಮಸಾಲ ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ಫುಡ್ ಕಲರ್ ತೊಗೋಬೋದು, ಇಲ್ಲದ್ರೆ ಇರ್ಬೋದು, ಅದು ಆಪ್ಷನಲ್ ನಿಮಗೆ. ಹಾಗೆ ನಾನು ಜೀರಾ ಪೌಡರ್ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ, ಹಾಗೆ ಕಸೂರಿ ಮೇಥಿ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಆಮ್ಚೂರ್ ಪೌಡರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಧನಿಯದ ಪುಡಿ ತೊಗೊಂಡಿದ್ದೀನಿ, ಗರಂ ಮಸಾಲ ತೊಗೊಂಡಿದ್ದೀನಿ, ಹಾಗೆ ತಂದೂರಿ ಚಿಕನ್ ಮಸಾಲ ತೊಗೊಂಡಿದ್ದೀನಿ, ಹಾಗೆ ನಾರ್ಮಲ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇದೆಲ್ಲ 1 ಸ್ಪೂನ್ ಹಾಕ್ಕೊಳ್ಳಿ. ನಾನು 1/4 ಲೀಟ್ರು ಹ್ಯಾಂಕರ್ಡ್ ಮೊಸರು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ಮ್ಯಾರಿನೇಟ್ ಮಾಡೋಕ್ಕೆ ಮಸಾಲೆಗಳು ಹಾಕ್ಕೊತಾ ಇದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1.5 ಸ್ಪೂನ್ ಹಾಕ್ಕೊಳ್ಳಿ ನೀವು. ಇವಾಗ ನಾನು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಎಲ್ಲ ಇವಾಗ ನಾವು ಏನೇನು ಮಸಾಲೆ ಐಟಮ್ಸ್ ತೋರಿಸಿದ್ನಿ ಎಲ್ಲ 1 ಸ್ಪೂನ್ ಹಾಕ್ಕೊಳ್ಳಿ. ಜೀರಾ ಪೌಡರ್ ಎಲ್ಲ ಹಾಕ್ಕೊಳ್ಳಿ ನೀವು. ಕಸೂರಿ ಮೆಂತ್ಯನ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋದು ಇದು. ನಾವೇನೇನು ಮಸಾಲೆ ಐಟಮ್ಸ್ ತೊಗೊಂಡಿದ್ನೋ ಈಗೆಲ್ಲ ಹಾಕ್ಕೊತಾ ಇದ್ದೀವಿ ಒಂದೊಂದೇ. 3 ಸ್ಪೂನಷ್ಟು ಮಸ್ಟರ್ಡ್ ಆಯಿಲ್ ಹಾಕ್ಕೊಳ್ಳಿ. ಇವಾಗ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡಾಗಿದೆ. ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಒಂಚೂರು ವಾಟರ್ ಏನೋ ಹಾಕಬೇಡಿ. ನಿಮಗೆ ತೀರ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀವು ಮೊಸರು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ತೀರ ಗಟ್ಟಿನೂ ಬೇಡ, ತೀರ ತೆಳ್ಳಗಿರೋದು ಬೇಡ, ಮೀಡಿಯಮ್ ಆಗಿರಲಿ ಈ ಥರ. ಆವಾಗ ಮ್ಯಾರಿನೇಟ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಚಿಕನ್ಗೆ. ನೆಕ್ಸ್ಟ್ ಇವಾಗ ನಾನು ಚಿಕನ್ನು ಈ ಥರ ಕಟ್ ಪೀಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಸಾಲೆ ಎಲ್ಲ ಹಾಕೋಕ್ಕೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ನೀವು ಚಿಕನ್ನು. ನೀವು ಸ್ಕಿನ್ಲೆಸ್ಸೇ ತೊಗೊಳ್ಬೇಕು ಇದಕ್ಕೆ. ಇವಾಗ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇವಾಗ ಹಾಕ್ಕೊಳ್ಳೋಣ ಅದನ್ನು. ಫುಲ್ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಅದಕ್ಕೆ ಒಳಗಡೆ ಎಲ್ಲ ಹಾಕಿ ನೋಡಿ. ಇವಾಗ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಮಿನಿಮಮ್ ಅಂದರೆ 8 ಅವರ್ಸ್ ಬಿಡಬೇಕು. ನಿಮಗೆ ಸ್ವಲ್ಪ ಇನ್ನೂ ಜಾಸ್ತಿ ಟೈಮ್ ಇತ್ತು ಅಂದರೆ 1 ಡೇ ಬಿಫೋರ್ ನೈಟಲ್ಲಿ ಈ ಥರ ಮ್ಯಾರಿನೇಟ್ ಮಾಡಿಬಿಟ್ರೆ ನೆಕ್ಸ್ಟ್ ಡೇ ಆಫ್ಟರ್ನೂನ್ ಆ ಥರ ನೀವು ಮಾಡ್ಕೊಬೋದು. ಅವಾಗ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಚಿಕನ್ಗೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಆ್ಯಂಡ್ ಚಿಕನ್ಗೆ ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿಡಿ ಈ ಥರ ನೋಡಿ. ಎಲ್ಲ ಕಡೆನೂ ಹಾಕಿ. ಸೊ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇವಾಗ ನಾನು ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಗೆ ಇಟ್ಕೊತಾ ಇದ್ದೀನಿ. ನಾನು ಈ ಥರ ಬಾಕ್ಸ್ ಒಳಗಡೆ ಈ ಥರ ಹಾಕ್ಕೊಳ್ಳಿ. ಆ್ಯಂಡ್ ಇವಾಗ ನಾನು ಬಾಕ್ಸ್ಗೆ ಇಟ್ಕೊಂಡಿದ್ದೀನಿ. ತಂದೂರಿ ಚಿಕನ್ಗೆ ಗ್ರೀನ್ ಚಟ್ನಿ ಮಾಡೋದಕ್ಕೆ ಬೇಕಾಗುವ ಐಟಮ್ಸ್, ನಾನು 1 ಕಪ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 1/2 ಕಪ್ ನಾನು ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, 9 ಹಸಿಮೆಣ್ಸಿನ್ಕಾಯಿ 9 ತೊಗೊಂಡಿದ್ದೀನಿ, 1/4 ಸ್ಪೂನ್ ನಾನು ಜೀರಿಗೆ ತೊಗೊಂಡಿದ್ದೀನಿ, ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಒಂದು ಚಿಕ್ಕ ಪೀಸಷ್ಟು ನೀವು ಶುಂಠಿ ತೊಗೊಳ್ಳಿ, 6 ಪೀಸಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎಷ್ಟು ಗ್ರೀನ್ ಚಟ್ನಿ ಮಾಡೋದಕ್ಕೆ ಬೇಕಾಗುವ ಐಟಮ್ಸ್. ನಾನು 1 ಕಪ್ಪಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ಹಾಗೆ
ಆ್ಯಂಡ್ ಇವಾಗ ಗ್ರೀನ್ ಚಟ್ನಿ ರುಬ್ಕೊಡೋಕ್ಕೆ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಇವಾಗ ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋಣ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ತೋರಿಸಿದ್ನೆಲ್ಲ ಐಟಮ್ಸು ಇವಾಗೆಲ್ಲ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಶುಂಠಿ ಹಾಕ್ಕೊತಾ ಇದ್ದೀನಿ, ಉಪ್ಪು ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ ಸ್ವಲ್ಪ, ಆ್ಯಂಡ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು. ಇದಕ್ಕೆ ಒಂಚೂರು ನಾವು ನೀರು ಹಾಕಬಾರ್ದು, ಇದಕ್ಕೆ ಬರೀ ಮೊಸರು ಹಾಕಬೇಕು. ಈಗ ಮೊಸರು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಇದನ್ನು ರುಬ್ಕೊಳ್ಳೋಣ. ನನಗೆ ಗ್ರೀನ್ ಚಟ್ನಿ ಆಗಿದೆ, ಒಂದು ಬೌಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ನ ಫ್ರಿಜ್ಜಿಂದ ಆಚೆ ಇಟ್ಕೊಂಡಿದ್ದೀನಿ. ನಾನು ಹಿಂದಿನ ದಿನ ನೈಟ್ ಮ್ಯಾರಿನೇಟ್ ಮಾಡಿಟ್ಟಿದ್ದು. ಇವಾಗ ನೆಕ್ಸ್ಟ್ ಡೇ ಆಫ್ಟರ್ನೂನ್ ಆಗಿದೆ. ಇವಾಗ ಓವನ್ ಒಳಗೆ ಹೇಗೆ ಇಟ್ಕೋತೀನಿ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಗ್ರಿಲ್ಗೆ ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ. ಹೇಗೆ ಹಾಕ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ. ಆ್ಯಂಡ್ ಇವಾಗ ಚಿಕನ್ನ ಗ್ರಿಲ್ಗೆಲ್ಲ ಹಾಕೊಂಡಾಗಿದೆ, ಸೈಡಲ್ಲೆಲ್ಲ ಲಾಕ್ ಮಾಡಾಗಿದೆ. ಆ್ಯಂಡ್ ಇವಾಗ ನಾನು ಓವನ್ಗೆ ಇಟ್ಕೊತಾ ಇದ್ದೀನಿ. ಹೇಗೆ ಇಟ್ಕೊತೀನಿ ತೋರಿಸ್ತೀನಿ ಬನ್ನಿ. ಇವಾಗ ನಾನು ಓವನ್ ಒಳಗಡೆ ಇಟ್ಕೊತಾ ಇದ್ದೀನಿ ನೋಡಿ ಹೇಗೆ ಸೆಟ್ ಮಾಡ್ಕೊತಾ ಇದ್ದೀನಿ ಅಂತ. ಈಗ ಸೆಟ್ ಮಾಡಿ ಹಾಕೊಂಡಿದೆ. ಈಗ ಸ್ವಿಚ್ ಆನ್ ಮಾಡ್ಕೊಳ್ಳೋಣ ಬನ್ನಿ. ಆ್ಯಂಡ್ ಇವಾಗ ನಾನು ಓವನ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ರೊಟೇಟ್ಗೆ ಇಟ್ಕೊತಾ ಇದ್ದೀನಿ, ಯಾಕಂದರೆ ಅದೇ ತಂದೂರಿಗೆ ಸೆಟ್ ಆಗುತ್ತೆ. ಅದು 50 ಮಿನಿಟ್ಸ್ಗೆ ಅದೇ ಸೆಟ್ ಅದೇ ಆಪ್ಷನ್ ಇರುತ್ತೆ ಅಲ್ವಾ, ಸೊ ಅದೇ ಸೆಟ್ ಆಗುತ್ತೆ. ಒಂದೊಂದು ಓವನಲ್ಲಿ ಒಂದೊಂದು ಆಪ್ಷನ್ಸ್ ಇರುತ್ತೆ. ನಿಮಗೆ ಈ ಥರ ಆಪ್ಷನ್ ಇಲ್ಲ ಅಂತ ಹೇಳಿದರೆ 170 ಡಿಗ್ರಿಗೆ ಇಟ್ಕೊಂಡು 50 ಮಿನಿಟ್ಸ್ಗೆ ಸೆಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಓವನಲ್ಲಿ ಈ ಥರ ಆಪ್ಷನ್ಸ್ ಇಲ್ಲ ಅಂದರೆ. ನಮ್ಮ ಓವನಲ್ಲಿ ಈ ಥರ ಎಲ್ಲ ಆಪ್ಷನ್ಸ್ ಇದೆ, ಅದೇ ಸೆಟ್ ಆಗಿರುತ್ತೆ. ಆ್ಯಂಡ್ ನೋಡಿ ಹೇಗೆ ರೊಟೇಟ್ ಆಗ್ತಾಯಿದೆ, ಅದೇ ರೊಟೇಟ್ ಆಗುತ್ತೆ ಇದು. ಈಗ ಆಲ್ರೆಡಿ ಅದು 50 ಮಿನಿಟ್ಸ್ ಸೆಟ್ ಆಗಿದೆ. ಈಗ ಒಂದು 40 ಮಿನಿಟ್ಸ್ ಆದಮೇಲೆ ನಾನು ಬಟರ್ ಸಹ ಹಾಕೊತೀನಿ ಚಿಕನ್ಗೆ. ಅದು ಹೇಗೆ ಹಾಕೊತೀನಿ ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇವಾಗ 30 ಮಿನಿಟ್ಸ್ ಆಗಿದೆ. ಇವಾಗ ನೋಡಿ ಹೇಗೆ ಆಲ್ಮೋಸ್ಟ್ ಆಗಿದೆ. ನೆಕ್ಸ್ಟ್ ನಾನು ಬಟರ್ ಹಾಕ್ಬೇಕಾದ್ರೆ ತೋರಿಸ್ತೀನಿ ಹೇಗೆ ಹಾಕ್ತೀನಿ ಅಂತ. ನಾನು ಕೆಳಗಡೆ ಏನು ಬಿಡಬಾರ್ದು, ಗಲೀಜಾಗಬಾರ್ದು ಅಂತ ನಾನು ಬಟರ್ ಪೇಪರ್ ಹಾಕಿದ್ದೀನಿ. ಏನೇ ಬಿದ್ದರೂ ಬಟರ್ ಪೇಪರ್ ಮೇಲೆ ಬೀಳುತ್ತೆ. ನೀವು ಬಟರ್ ಪೇಪರ್ ಹಾಕಿದ್ರೆ ಅಷ್ಟು ಏನು ಕೆಳಗಡೆ ಏನು ಗಲೀಜಾಗಲ್ಲ. ಆ್ಯಂಡ್ ಇವಾಗ 40 ಮಿನಿಟ್ಸ್ ಆಗಿದೆ. ಬಟರ್ ಹಾಕೊಳ್ಳೋಣ. ನಾನು ಬಟರ್ ಮೆಲ್ಟ್ ಮಾಡಿಕೊಂಡು ಬ್ರಷಲ್ಲಿ ಸವರ್ತಾ ಇದ್ದೀನಿ ಚಿಕನ್ ಮೇಲೆ. ನೋಡಿ ಈ ಥರ ಸವರಬೇಕು. ಚಿಕನ್ ಮೇಲೆಲ್ಲ ಡ್ರೈ ಆಗಬಾರ್ದು ಅಂತ ನಾವು ಬಟರ್ ಸವರೋದು. ಆ್ಯಂಡ್ ಇನ್ನೊಂದು ಬಟರು ಫ್ಲೇವರ್ ಕೊಡುತ್ತೆ, ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಥರ ಫುಲ್ ಸವರಬೇಕು. ಆ್ಯಂಡ್ ನಿಮ್ಮ ಮನೇಲಿ ಓವನ್ ಇದ್ದರೆ
ಈಸಿಯಾಗಿ ತಂದೂರಿ ಚಿಕನ್ ಮಾಡ್ಕೊಬೋದು. ತುಂಬ ಸಿಂಪಲ್ ಐಟಮ್ಸು, ಈಸಿಯಾಗಿ ಬೇಗ ಮಾಡ್ಕೊಬೋದು. ಆ್ಯಂಡ್ ಇನ್ನು 1 ನಿಮಿಷ ಅಷ್ಟೇ ಇರೋದು, ಇನ್ನು 1 ನಿಮಿಷ ಆದಮೇಲೆ ಆಗಿರುತ್ತೆ. ನಾವು ಓಪನ್ ಮಾಡ್ಕೊಳ್ಳೋಣ. ಸೊ ಇವಾಗ ಆಗಿದೆ, ಓಪನ್ ಮಾಡ್ಕೊಳ್ಳೋಣ. ಆ್ಯಂಡ್ ಇವಾಗ ತಂದೂರಿ ಚಿಕನ್ ಆಗಿದೆ ನೋಡಿ. ಓನಿಂದ ಜಸ್ಟ್ ಇವಾಗ ತೆಗ್ದಿದ್ದು, ಪರ್ಫೆಕ್ಟಾಗಿ ಎಲ್ಲ ಆಗಿದೆ ನೋಡಿ. ಆ್ಯಂಡ್ ಇವಾಗ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಸ್ಮೋಕಿನೆಸ್ ಬರಲಿ ಅಂತ. ಸ್ವಲ್ಪ ಹಾಗೆ ಬಟರ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಹಾಗೆ ನೋಡಿ. ಆ್ಯಂಡ್ ಇವಾಗ ನಾನು ಸ್ಟವ್ ಆಫ್ ಮಾಡಿ ಇಟ್ಕೊಂಡಿರೋದು ನೋಡಿ ಗೈಸ್. ಸೇಮ್ ರೆಸ್ಟೋರೆಂಟ್ಸಲ್ಲೆಲ್ಲ ಹೇಗೆ ಕೊಡ್ತಾರೆ, ಹೇಗೆ ಮಾಡ್ತಾರೆ, ಸೇಮ್ ಹಾಗೇ ಇದೆ. ಆ್ಯಂಡ್ ಇವಾಗ ನಾನು ಸ್ಕ್ರೂ ಎಲ್ಲ ಬಿಚ್ಕೊತಾ ಇದ್ದೀನಿ. ಆ್ಯಂಡ್ ಗೈಸ್ ಫೈನಲಿ ತಂದೂರಿ ಚಿಕನ್ ರೆಡಿಯಾಗಿದೆ. ಆ್ಯಂಡ್ ಗೈಸ್ ಪರ್ಫೆಕ್ಟಾಗಿ ಆಗಿದೆ. ನೀವು ರೆಸ್ಟೋರೆಂಟ್ಸ್ಗೆ ಹೋಗೋದೇ ಬೇಕಾಗಿಲ್ಲ, ಮನೇಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಯಮ್ಮಿ ಆಗಿದೆ ಗೈಸ್ ಇದು. ರೆಸ್ಟೋರೆಂಟ್ ಸ್ಟೈಲ್ ತಂದೂರಿ ಚಿಕನ್ ಜೊತೆ ಗ್ರೀನ್ ಚಟ್ನಿ ರೆಡಿಯಾಗಿದೆ ಗೈಸ್. ಈ ಕುಕಿಂಗ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಚಂದುಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.